ಹಾಯ್ ಹಲೋ ನಮಸ್ತೆ ನಾನ್ ದೀಕ್ಷಾ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ ಅಂದಮೇಲೆ ಅಲ್ಲೊಬ್ರು ವಿಶೇಷ ಅತಿಥಿ ಇರಲೇಬೇಕು. ಇವತ್ತಿನ ವಿಶೇಷ ಅತಿಥಿ ಯಾರು ಗೊತ್ತಾ? ರವಿಚಂದ್ರನ್ ಅವರ ಮುದ್ದಿನ ಮಗ ವಿಕ್ರಮ್ ಸರ್. ಹಾಯ್, ಹೇಗಿದ್ದೀರಾ? ಮುದೋಳ್ ಸಿನಿಮಾ ಬರ್ತಾ ಇರೋದು ಖುಷಿ ವಿಚಾರ, ಆದ್ರೆ ಎಲ್ಲೋ ಸ್ವಲ್ಪ ಲೇಟ್ ಆಯ್ತಾ ಅಂತ ಬಂದಿದ್ದು. ಆಗ್ಲಿ ಮ್ಯಾಮ್, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ಬೇಕು ಮ್ಯಾಮ್. ನಾವ್ ಇನ್ನೂ ಚಿಕ್ಕ ಮಕ್ಳು, ನಾವೆಲ್ಲ ಇನ್ನೂ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ಇದೀವಿ. ಫಸ್ಟ್ ಎರಡನೇ ಸಿನಿಮಾ ಒಪ್ಕೋಬೇಕು ಆಡಿಯನ್ಸ್. ಫಸ್ಟ್ ನಮ್ಮನ್ನ ಡೈಲಿ ಮೆಸೇಜ್ ಮಾಡೋ ನಮ್ ಫ್ಯಾನ್ಸ್ ಒಪ್ಕೋಬೇಕು. ಅದಾದ್ಮೇಲೆ ಆಚೆ ಕಡೆ ಇರೋ ಬೇರೆ ಬೇರೆ ಹೀರೋಸ್ ಇರೋ ಫ್ಯಾನ್ಸ್ ಇದಾರಲ್ಲ, ಕನ್ನಡ ಪ್ರೇಕ್ಷಕರು ಇದಾರಲ್ಲ, ಅವ್ರು ನೋಡಿ ಒಳ್ಳೆ ಕಂಟೆಂಟ್ ಮಾಡಿದ್ರಲ್ಲ ಇವ್ನ ನಂಬೋದು ನೆಕ್ಸ್ಟ್ ಫಿಲ್ಮ್ಗೆ ಅಂತ ಅವ್ರು ನಂಬಿಕೆನ ಗಳಿಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಲೇಟ್ ಆದ್ರೂ ಬೇಜಾರಿಲ್ಲ, ಬಟ್ ಬಂದ್ಮೇಲೆ ತಿರ್ಗಾ ಲೇಟ್ ಮಾಡ್ತಾರೆ. ಅಂದ್ರೆ ಮೊದಲನೇ ಸಿನಿಮಾ ಬಿಡುಗಡೆ ಆದ್ಮೇಲೆ ಏನಾದ್ರು ಒಂದಷ್ಟು ಥಿಂಕ್ ಮಾಡಿದ್ರ ಯಾವ ತರದ್ ಸಿನಿಮಾ ಒಪ್ಕೋಬೇಕು, ಮೊದಲನೇ ಯಾವ ತರದ್ ಏನ್ ಪಾಠ ಫಸ್ಟ್ ಸಿನಿಮಾದಿಂದ ನಿಮ್ಗೆ ಏನ್ ಅನುಭವ ಆಯ್ತು ಅಂತ? ಇಲ್ಲ, ಆ ತರ ಏನಿಲ್ಲ. ಅವ್ರ ಕೈಲಿ ಎಷ್ಟಾಗುತ್ತೋ ಅವ್ರು ನೀಟಾಗಿ ಪ್ರೆಸೆಂಟ್ ಮಾಡಿ ಸಿನಿಮಾ ರಿಲೀಸ್ ಮಾಡಿ. ಬಟ್ ಇನ್ಫ್ಯಾಕ್ಟ್ ನನ್ನ ಗುರ್ತಿಡಿಯೋದೇ ನೆನ್ನೆ ತನಕ ಹೀರೋ ಇಲ್ಲ ಪ್ಲೀಸ್ ಮಮ್ಮಿ ಹೀರೋ, ಅದು ಫಸ್ಟ್ ಸಿನಿಮಾನೇ ನನ್ ಕೊಟ್ಟಿರೋದು. ಸೊ ಆಮೇಲೆ ತುಂಬಾ ಜನಕ್ಕೆ ಇಷ್ಟ ಆಗಿರೋದು ಇದ್ದಾರೆ ಆ ಸಿನಿಮಾದಲ್ಲಿ. ಸೆಕೆಂಡ್ ಫಿಲ್ಮ್ ನಾವು ಏನ್ ಡಿಫ್ರೆಂಟ್ ಆಗಿ ಏನ್ ಆಕ್ಟ್ ಮಾಡ್ತೀವಿ, ನಾವು ಡಿಫ್ರೆಂಟ್ ಆಗಿ ಏನ್ ಪಾತ್ರ ಚೂಸ್ ಮಾಡ್ತೀವಿ, ಡಿಫ್ರೆಂಟ್ ಕಂಟೆಂಟ್ ಏನ್ ಮಾಡ್ತೀವಿ, ಒಂದು ರೆಸ್ಪಾನ್ಸಿಬಿಲಿಟಿ ನಮಗೂ ಇದೆ. ಇಲ್ಲ ಫಸ್ಟ್ಗಿಂತ ಒಂದು ಒಳ್ಳೆ ಜಂಪ್ ತಗೋಬೇಕು, ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದಿದೆ. ತುಂಬಾ ಕ್ರಿಟಿಕ್ಸ್ ಬಂದಿದೆ, ತುಂಬಾ ಗುಡ್ ರಿವ್ಯೂಸ್ ಬಂದಿದೆ, ತುಂಬಾ ಬ್ಯಾಡ್ ರಿವ್ಯೂಸು ಬಂದಿದೆ ನಮ್ಮ ಸಿನಿಮಾಗೆ. ಅದನ್ನ ನೆಕ್ಸ್ಟ್ ಫಿಲ್ಮ್ ರಿಪೀಟ್ ಮಾಡಬಾರ್ದು, ಪ್ರಯತ್ನ ಅಷ್ಟೇ, ಬಟ್ ರಿಸಲ್ಟ್ ಗೊತ್ತಿಲ್ಲ. ಇದಕ್ ಮುಂಚೆ ತುಂಬಾ ಸಿನಿಮಾದ ಕತೆ ಎಲ್ಲ ಕೇಳಿರ್ತೀರ, ಯಾಕೆ ಮುದೋಳನ್ ಒಪ್ಕೊಂಡ್ರಿ? ನಿದ್ದೆ ಮಾಡಕ್ ಬಿಟ್ಟಿಲ್ಲ ಸಬ್ಜೆಕ್ಟ್, ಅದು ಅಷ್ಟೇ. ಅದೊಂದೇ ರೀಸನ್. ಇಲ್ಲ ಇದೇನೋ ಮಾಡ್ಬೇಕಲ್ಲ, ನನಗೆ ಚಾಲೆಂಜಿಂಗ್ ಆಗಿತ್ತು. ಇನ್ನು ನೋಡಿಲ್ಲ ಮುದ್ದೋಲ್ದಲ್ಲಿ. ಸೊ ಅದೇನೋ ನೋಡಿದ್ರೆ ಓಕೆ ಈ ಪಾತ್ರಕ್ಕೆ ಅವ್ರು ಒಪ್ಕೊಂಡ್ರು ಅಂತ ಗೊತ್ತಾಗುತ್ತೆ. ಅದು ಟ್ರೈಲರ್ ಅಲ್ಲಿ ಮಾತ್ರ ಗೊತ್ತಾಗುತ್ತೆ. ಅಲ್ಲಿವರೆಗೂ ಎಲ್ರು ಕಾಯ್ಬೇಕು. ಸರಿ, ಮುದೋಳ್ ಅನ್ನೋದು ಒಂದು ಪ್ಲೇಸ್ ಕೂಡ ಹೌದು, ಒಂದು ಶ್ವಾನದ ತಳಿ ಕೂಡ ಹೌದು. ಈ ಸಿನಿಮಾದಲ್ಲಿ ಏನು ಒಂದು ಐತಿಹಾಸಿಕತೆ ಏನಾದ್ರು ಅದೆಲ್ಲ ಏನು ಇರಲ್ಲ, ಬಟ್ ಎರಡಕ್ಕೂ ಕನೆಕ್ಷನ್ ಈ ಪಾತ್ರಕ್ಕೆ ಇರುತ್ತೆ. ಅದೆಲ್ಲ ಏನು ಬರಲ್ಲ. ನಾನೇನ್ ಮಾಡ್ಬೇಕು ಆಸ್ ಎ ಯಂಗ್ಸ್ಟರ್ ಆಗಿ ನಾನು ಯಾವ ತರ ಕತೆ ಚೂಸ್ ಅಷ್ಟೇ ಚೂಸ್ ಮಾಡಿದ್ವಿ. ತುಂಬಾ ಏನ್ ಗ್ಯಾಂಬಲಿಂಗ್ ಮಾಡಿಲ್ಲ ನಾನು. ಯಂಗ್ಸ್ಟರ್ ಆಗಿ ಕತೆ ಚೂಸ್ ಮಾಡಿದಿರ, ನಿರ್ಮಾಣನೂ ಕೂಡ ಯಾಕೆ ಚೂಸ್ ಮಾಡಿದ್ರಿ? ಎಲ್ಲೋ ಒಂದು ಕಡೆ ಈ ಸಿನಿಮಾನ ಈ ಕ್ವಾಲಿಟಿಯಲ್ಲಿ ತರಬೇಕು ಅನ್ನೋ ಒಂದು ಮಾಡ್ತಾ 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 ಒಂದು ಆಸೆ. ಆಮೇಲೆ ಇವತ್ತೇ ನಾನು ಅದನ್ನ ಶುರು ಮಾಡ್ಕೊಂಡ್ರೆ ಲೇಟರ್ ಸ್ಟೇಜಸ್ ಅಲ್ಲಿ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅದೆಲ್ಲ ಗೊತ್ತಿರ್ಬೇಕು. ಸೊ ಅದ ನೆಕ್ಸ್ಟ್ ಟೈಮ್ ಒಬ್ರು ಪ್ರೊಡ್ಯೂಸರ್ ಬಂದಾಗ ಕೂಡ ಅವ್ರು ಗೊತ್ತಿರೋ ಪ್ರೊಡ್ಯೂಸರ್ ಆಗಿದ್ರೆ ಓಕೆ, ಬಟ್ ನಾವು ಇಂಟರ್ಫಿಯರ್ ಮಾಡಿಲ್ಲದೆ ಸರ್ ಇಲ್ಲಿ ನನ್ನ ಪ್ರಕಾರ ನನಗೂ ಇದು ತುಂಬಾ ಮೈನಸ್ ಇತ್ತು, ನೀವು ಇದು ಮಾಡಬೇಡಿ ಅಂತ ಹೇಳೋಕೆ ಈಸಿ ಆಗುತ್ತೆ. ಬಿಕಾಸ್ ಆಸ್ ಅ ಪ್ರೊಡ್ಯೂಸರ್ ಐ ವಾಂಟೆಡ್ ಟು ಪ್ರೊಡ್ಯೂಸ್ ಮುದ್ದು. ಇಲ್ಲ ಇದು ನಾನೇ ಮಾಡೋಣ, ನನಗೇನೋ ಈ ಕ್ವಾಲಿಟಿಯಲ್ಲಿ ಸಿನಿಮಾ ಬಂದ್ರೆ ಮೇ ಬಿ ಚೆನ್ನಾಗಿರುತ್ತೆ, ಒಂದು ಇಂಟ್ಯೂಷನ್, ಒಂದು ನಂಬಿಕೆ, ಅದಕ್ಕೋಸ್ಕರ ನಿರ್ಮಾಣ. ರವಿ ಸರ್ ಅವ್ರ ತಂದೆಯವ್ರನ್ನ ಕೇಳ್ತಾರು, ನಾನು ಈ ಸಿನಿಮಾ ನಿರ್ಮಾಣ ಮಾಡ್ಲಾ, ಒಂದು ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೀವು ಕೂಡ ನಿರ್ಮಾಣಕ್ಕೆ ಹೋಗ್ಲಾ ಬೇಡವಾ ಅಂತ ತಂದೆನ ಕೇಳಿದ್ರು ಅಂತ? ನಮ್ ತಂದೆ ಬಂದು ಹಂಗೆ ಬಿಟ್ಬಿಟ್ರು. ನಾವು ಏನೋ ಮಾಡ್ತಾನೆ ಅವ್ನು. ನಾನ್ ಸ್ವಲ್ಪ ಅದೇ ತರ ಸಿನಿಮಾ ಅಂದ್ರೆ ಸ್ವಲ್ಪ ಸೆಲ್ಫ್ ಡಿಸಿಷನ್ಸ್ ಜಾಸ್ತಿ ತಗೊಳಕ್ ಹೋಗ್ತೀನಿ. ಅದು ಎಡುವಿದ್ರು ಅವ್ರು ಹಿಂದೆ ಇದಾರೆ ನೋಡಿ. ಇವಾಗ್ಲೂ ನೀವು ಅವ್ರನ್ನ ಫೋಟೋನ ಹಿಂದೆಲ್ಲ ಇಟ್ಟಿದ್ದೀರ. ಸೊ ತುಂಬಾ ನೋಡ್ಕೋತಾರೆ, ತಪ್ಪು ಮಾಡಿದ್ರು ತಿರ್ತಾರೆ, ಇದು ಮಿಸ್ ಮಾಡಿದ್ರು, ಡಿಲೇ ಮಾಡಿದ್ರು ಹೋಗಿತಾರೆ. ಏನ್ ಕಡಿಮೆ ಏನಾಗಲ್ಲ. ಬಟ್ ಕುರ್ಚಿ ಅನ್ನೋದು ನಾವೇ ಪಡಿಬೇಕು. ಅವ್ರು ಕೊಟ್ಬಿಟ್ರೆ ತುಂಬಾ ಈಸಿ ಆಗ್ಬಿಡುತ್ತೆ. ತಪ್ಪು ಆ ತರ ಅಡ್ವಾಂಟೇಜ್ ಅನ್ನು ತಗೊಳಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ಏನೋ ಸಂಪಾದನೆ ಮಾಡಬೇಕು, ತಪ್ಪಾಗಿರ್ಲಿ ನಾನೇ ಮಾಡ್ತೀನಿ, ಪರವಾಗಿಲ್ಲ. ಬಟ್ ಫ್ಯೂಚರ್ ಅಲ್ಲಿ ಲಾಸ್ಟ್ ಅಲ್ಲಿ ನಾನು ಆಗ್ತೀನಲ್ವ, ಅದನ್ನ ಯಾವತ್ತು ಮೈಂಡ್ ಅಲ್ಲಿ ಇಟ್ಕೋತಾರೆ, ಇದೆಲ್ಲ ಮರ್ತೋಗ್ತೀರ. ಸ್ಟಾರ್ ಕಿಡ್ ರವಿಚಂದ್ರನ್ ಮಗನಾದಂತಹ ವಿಕ್ರಮ್ ರವಿಚಂದ್ರನ್ ಅವ್ರಿಗೂ ಒಂದು ಹೀರೋ ಆದಂತಹ ವಿಕ್ರಮ್ ರವಿಚಂದ್ರನ್ಗೂ ಏನ್ ಡಿಫ್ರೆನ್ಸ್ ಅಂತೀರಾ? ಮ್ಯಾಕ್ಸಿಮಮ್ ದೊಡ್ಡ ಡಿಫ್ರೆನ್ಸ್ ಏನ್ ಬರಲ್ಲ. ಆಕ್ಚುಲಿ ಲೈಫ್ ಅಲ್ಲಿ ಇನ್ನೂ ಆಫ್ ಸ್ಕ್ರೀನ್ ಇನ್ನೂ ಫನ್ ಮಾಡ್ತೀನಿ, ಆನ್ ಸ್ಕ್ರೀನ್ ಮಾಡಕ್ ಆಗ್ತಿಲ್ಲ ಸದ್ಯಕ್ಕೆ. ಎಲ್ಲಿ ನಿಮ್ ಜೊತೆ ಎಲ್ಲ ಪ್ರೆಸ್ ಮೀಟ್ಸ್ ಅಲ್ಲಿ ಮಾಡೋಣ ಅನ್ಕೊಂಡ್ರೆ ಸೀರಿಯಸ್ ಆಗಿರುತ್ತೆ ಕಾನ್ವರ್ಸೇಷನ್. ಬಟ್ ಅದೇ ಸ್ವಲ್ಪ ಫನ್ನೇ, ಆರಾಮಾಗಿ ಓಡಾಡ್ತಾ ಇರ್ತೀನಿ. ಸಿನಿಮಾ ಬಗ್ಗೆನೇ ಮ್ಯಾಕ್ಸಿಮಮ್ ಯೋಚನೆ ಮಾಡ್ತಾ ಇರ್ತೀನಿ ಅಷ್ಟೇ. ಅಪ್ಪ ಯಾರಿಗೂ ಕೇರ್ ಮಾಡಲ್ಲ, ಕ್ಯಾಮ್ರಾ ಇರ್ಲಿ ಕ್ಯಾಮ್ರಾ ಇಲ್ದೇ ಇರ್ಲಿ, ಡೋಂಟ್ ಕೇರ್. ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರು ಕೇರ್ ಮಾಡಲ್ಲ. ನಾವ್ ಇವಾಗ ತಾನೆ ಸ್ಲೋ ಸ್ಟಡಿ, ಹಂಗ ಆಗ್ಬಿಟ್ರೆ ಆಟಿಟ್ಯೂಡ್ ಅಂದ್ಬಿಡ್ತಾರೆ, ಅದು ಸ್ವಲ್ಪ ಟೆನ್ಷನ್. ನಿರ್ಮಾಣಕ್ಕೆ ಬಂದಾಗ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ, ಸಿನಿಮಾದಿಂದ ಬಂದಿದ್ದು ಸಿನಿಮಾಗೆ ಹಾಕಿದ್ರು. ಹಾಗಾಗಿ ಬೇಡ, ಇನ್ನು ಇಷ್ಟು ಬೇಗ ತಗೊಳ್ಳೋದು ಬೇಡ, ನಿರ್ಮಾಣಕ್ಕೆ ನಂತರ ಇರ್ಬೇಡ ಅಂತ ಹೇಳಿದ್ದಾರೆ. ಈಗ ನಾನ್ ಸ್ವಲ್ಪ ಸಿನಿಮಾ ಅದ್ರಲ್ಲೇ ಏನೋ ಮಾಡ್ಬೇಕು, ಅದಕ್ಕೇನೋ ಮಾಡ್ಲೇಬೇಕು, ಒಂದ್ ದಿವಸ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಖರ್ಚೆಲ್ಲ ಯೋಚನೆ ಮಾಡಿದ್ರೆ ಮಾಡಿದ್ರೆ ನಂತರ ಇರ್ಬೇಡ.
ಅಂತ ಅಷ್ಟೇ. ತಿರ್ಗಾ ನಾವು ಅದನ್ನೇ ಮಾಡ್ತೀವಿ, ನೀವು ನನ್ನ ಮಾತು ನನ್ ಮಾತು ಕೇಳಲ್ಲ ನನ್ ಮಗ. ಅಷ್ಟೇ ಅನ್ಕೋತಾರೆ. ಸಾಂಗ್ಗಳೇನಾದ್ರೂ ತೋರ್ಸಿದ್ರ ಈ ತರ ಯಾವ ತರ ಇಲ್ಲ, ಸದ್ಯಕ್ಕೆ ಇಷ್ಟೇ ಆಗಿರೋದಲ್ವಾ. ನಮ್ ಸಿನಿಮಾದಲ್ಲಿ ಕಮರ್ಷಿಯಲ್ 5 ಸಾಂಗ್ ಇದೆ, 5 ಸಾಂಗ್ ತೋರ್ಸೋ ಆ ತರ ಏನೂ ಇಲ್ಲ. ಸಿನಿಮಾದಲ್ಲಿ ನನಗೆ ಔಟ್ಪುಟ್ ಸ್ಯಾಟಿಸ್ಫೈ ಆಗೋದು, ನಾನು ಅವ್ರಿಗೂ ತೋರ್ಸಲ್ಲ, ಆಡಿಯನ್ಸ್ಗೂ ಇನ್ನು ಇನ್ಫ್ಯಾಕ್ಟ್ ಬರೋದೇ ಇಲ್ಲ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್, ನಾನು ತಿಂತಾ ಇರ್ತೀನಿ, ಏನೋ ಒಂದು ಮಾಡಬೇಕು. ಇಲ್ಲ ಒಂದೇ ಸಿನಿಮಾ, ಎವ್ರಿ ಸಿನಿಮಾ ನಮ್ಗೆ ತುಂಬಾ ದೊಡ್ಡ ಕೆರಿಯರ್ ಅದು. ಒಂದೊಂದು ಸಿನಿಮಾ ತುಂಬಾ ದೊಡ್ಡ ಕೆರಿಯರ್, ಎಸ್ಪೆಷಲಿ ನಾವಿನ್ನೂ ಬರ್ತಾ ಇರೋವಾಗ ಆ ಸಿನಿಮಾ ತುಂಬಾ ನೀಟಾಗಿ ಡೆಲಿವರ್ ಮಾಡಬೇಕು. ನಮ್ಗೆ ಅಟ್ಲೀಸ್ಟ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಲ್ಲೇ ರಿಸಲ್ಟ್ ಅನ್ನೋದು ದೇವ್ರಿಗೆ ಬಿಟ್ಟಿದ್ದು, ಅದು ಗೊತ್ತಿಲ್ಲ. ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು, ಬಟ್ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅದಾದ್ಮೇಲೆ ಅವ್ರಿಗೆ ತೋರ್ಸೋದು ನಾನು. ಸೊ ಅವ್ರು ಆ ಪ್ರಾಸೆಸ್ ಅವರು ವೇಟ್ ಮಾಡ್ತಿರ್ತಾರೆ, ನಾನು ತೋರ್ಸೋ ಟೈಮಲ್ಲೇ ತೋರ್ಸೋದು ನಾನು. ಸರಿ, ಸಿನಿಮಾವನ್ನ ಹೊರತುಪಡಿಸಿ ಮನೇಲಿ ಇನ್ಯಾವ ವಿಚಾರ ನೀವು ಡಿಸ್ಕಷನ್ ಮಾಡ್ತಾರೆ? ಯಾವಾಗ್ಲೂ ಸಿನಿಮಾನೇನಾ? 24 ಗಂಟೆ ಸಿಕ್ಕಿದ್ರೆ ಮ್ಯಾಕ್ಸಿಮಮ್ ಸಿನಿಮಾ. ನಿಮ್ಮ ಬ್ರದರ್ ಜೊತೆ ಯಾವ ವಿಚಾರ ಅದು ಇನ್ನೂ ಜಾಸ್ತಿ ಸಿನಿಮಾ ಬಗ್ಗೆನೇ ಮಾತಾಡೋದು. ನಾವು ಈ ತರ ಪಾತ್ರ ಮಾಡೋಣ, ಈ ತರ ಸಬ್ಜೆಕ್ಟ್ಸ್ ಮಾಡಬೇಕು, ಈ ತರ ಕಷ್ಟ ಇದೆ, ಈ ತರ ಏನು ಮಾಡಬೇಕು, ಅದು ಮ್ಯಾಕ್ಸಿಮಮ್ ಡಿಸ್ಕಷನ್ ಅದರಲ್ಲೇ ನಡೀತಾ ಇದೆ. ನಿಮ್ಮ ಬ್ರದರ್ ಇಂದ ಏನು ಕಲ್ತ್ಕೊಂಡ್ರೆ ನೀವು ನಿಮ್ಮ ಅಣ್ಣನಿಂದ? ನಾವು ನನ್ನ ಬೆಸ್ಟ್ ಫ್ರೆಂಡ್. ಸೊ ಬೇಸಿಕ್ಲಿ ಪ್ರತಿಯೊಂದು ಎವ್ರಿ ಡೇ ಡಿಸ್ಕಷನ್ಸ್ ಮಾಡೇ ಮಾಡ್ತೀವಿ. ಮಾರ್ನಿಂಗ್ ಅಂಡ್ ನೈಟ್ಸ್ ಮೇಕ್ ಶೋರ್ ಏನೋ ಒಂದು ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಬಟ್ ಅವರು ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊತಾರೆ. ನಾನು ಸಿನಿಮಾದೆಲ್ಲ ಲಾಸ್ಟ್ ಮಿನಿಟ್ ಅಲ್ಲಿ ಶೇರ್ ಮಾಡೋದು. ಅದು ಏನೋ ಒಂದು ನನಗೊಂದು ಫೋಟೋ ಕಳ್ಸಿದ್ರೆ ಏನೋ ಡೌಟ್ ಆಗ್ತಾರೆ, ಹೌದು ಅವ್ರ ಡಿಸಿಷನ್ ಸ್ವಲ್ಪ ಅವ್ರ ಮೇಲೆ ಸ್ವಲ್ಪ ಡಿಪೆಂಡ್ ಮಾಡಿರ್ತೀನಿ ನಾನು. ಓಕೆ, ನಾಟಿನ ನೀವು ಮನೇಲಿ ಎರಡನೇ ಮಗು ಯಾವಾಗ್ಲೂ ಪ್ಯಾಂಪರ್ ಕಿಡ್ ಆಗಿರುತ್ತೆ? ಪ್ಯಾಂಪರ್ಡ್ ಬ್ರದರು ನಾನು ಇಬ್ರು 3 ಜನ ಪ್ಯಾಂಪರ್ಡ್. ನಾಟಿ ಸ್ವಲ್ಪ ನೀವೇ ಜಾಸ್ತಿ. ಮಲ್ಲಾ ಸಿನಿಮಾದ ಒಂದು ಪುಟ್ ಘಟನೆ ಏನಾದ್ರು ನೆನ್ಪಿದ್ಯಾ? ಅವಾಗಿದ್ದಂತಹ ಕೆಚ್ಚು, ಆ ಕೋಪ ಆ ಸಿನಿಮಾದಲ್ಲಿ ನಮ್ಗೆ ಕಾಣ್ತಾ ಇತ್ತಲ್ಲ ಆನ್ ಕ್ಯಾಮ್ರಾ. ಡ್ಯಾಡಿ ಅಷ್ಟು 4 ಹೆಜ್ಜೆ ಟ್ಯಾಕ್ ಮಾಡಿದ್ರೆ ನಾನು 4 ಹೆಜ್ಜೆ, ಅದು ಇವತ್ತಿಗೂ ಅಷ್ಟೇ ರೂಢಿ ಆಗ್ಬಿಟ್ಟಿದೆ. ಸೊ ಎಲ್ಲ ತರ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಚಿಕ್ಕ ವಯಸ್ಸಿಂದ ಆಸೆ ಟ್ಯಾಕ್ ಮಾಡ್ಬೇಕಂತ, 4th ಸ್ಟ್ಯಾಂಡರ್ಡ್ ಅಲ್ಲಿ ಅದು ಐತಲ್ವಾ, ದಟ್ ಐ ಆಲ್ರೆಡಿ ಡಿಸೈಡ್ ನಾನು ಹೀರೋ ಆಗ್ಲೇಬೇಕು. ಆಗ್ಲೇ ಡಿಸೈಡ್ ಮಾಡ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ LKG ಅಲ್ಲಿ ನಾನು ಏನಾಗ್ತೇನೆ ಅಂದ್ರೆ ಹೀರೋ ಅಂತಾನೆ ಹೇಳ್ತಾ ಇದ್ದೆ. ಆಕ್ಟರ್ ಹೀರೋ ಆಗ್ಬೇಕು. ಅದೇನು ಇಲ್ದೇ ಇರೋ ಟೈಮಲ್ಲೂ ಏನು ಇದ್ರು ಸ್ಟೈಲ್ ಮಾಡ್ಲೇಬೇಕು, ಶೋ ಆಫ್ ಮಾಡ್ಲೇಬೇಕು ಅನ್ನೋದು ಆಸೆ ಇತ್ತವಾಗ. ಸೊ ಮಲ್ಲ ಆಬ್ವಿಯಸ್ಲಿ ಥ್ಯಾಂಕ್ ಗಾಡ್ ಸ್ಟೆಪ್ಪಿಂಗ್ ಸ್ಟೋನ್. ಫಸ್ಟ್ ಫಿಲ್ಮ್ ಅಲ್ಲ ಅದು, ಕನಸುಗಾರನ ಒಂದು ಕನಸು ಅಂತ ಬಂತು. ಅದು ಕನಸುಗಾರನ ಕನಸು, ನೀವು ಕನಸುಗಾರನ ಮುದ್ದಿನ ಕೂಸು. ಅವ್ರ ಹೆಸರನ್ನ ಕಾಪಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಅವ್ರಿಗೆ ನಾವು ಕೊಡೋದು. ಸರ್, ನೆಕ್ಸ್ಟ್ ನಿಮ್ಮ ಈ ಸಿನಿಮಾ ಹೋಗ್ತಾ ಇರತ್ತಲ್ಲ, ಈ ಸಿನಿಮಾದಲ್ಲಿ ಅಪ್ಪ ಏನಾದ್ರು ಬಂದು ಇದು ಹೀಗ್ ಬೇಡ ಸ್ಟೋರಿ ಈ ತರ ತಗೋ, ಆ ತರ ಏನು ಡಿಸ್ಕಷನ್ ಮಾಡಲ್ವಾ? ಯಾಕಂದ್ರೆ ರಣಧೀರ ಸಿನಿಮಾದಲ್ಲಿ ಡ್ಯಾಡಿಗೆ ಒಂದು ಐಡಿಯಾ ಇದೆ, ಈ ತರ ಸಬ್ಜೆಕ್ಟ್ ಮಾಡ್ತಿದೀವಿ ಅಂತ. ಆಮೇಲೆ ಇದ್ರಲ್ಲಿ ಮೈನಸಸ್ ಏನು, ಈ ತರ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ತಿಳ್ಕೊತೀವಿ. ಇವತ್ತು ಏನಂದ್ರೆ ಅವ್ರ ಐಡಿಯಾ ನಮ್ಗೆ ಏನ್ ಕೊಟ್ಟಿದಾರೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ಅವ್ರಿಗೆ ತೋರಿಸ್ಬೇಕು. ಅವಾಗ ಅವ್ರು ನಮ್ಗೆ ತಿದ್ದಿದಾಗ ಅದು ನಮ್ಮ ಫ್ಯೂಚರ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬಿಕಾಸ್ ಇವತ್ತು ನಮ್ಗೆ ಬಂದು ಎವ್ರಿ ಫಿಲ್ಮ್ ಎವ್ರಿ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು 20 ಸಿನಿಮಾ ಮಾಡಿದ್ರೆ 20 ಸಿನಿಮಾ ಹೆಸರು ಹೇಳುವಷ್ಟು ತಾಕತ್ತು ನಿಮಗೂ ಬರುತ್ತೆ, ಫ್ಯಾನ್ಸ್ಗೂ ಬರುತ್ತೆ. ಅದೇ ಡ್ಯಾಡಿ 120 ಫಿಲ್ಮ್ಸ್ ಮಾಡಿದ್ದಾರೆ, ಎಲ್ರಿಗೂ 120 ಫಿಲ್ಮ್ಸ್ ಮೈಂಡಲ್ಲಿ ಬರಲ್ಲ. ಇವತ್ತು ತುಂಬಾ ಕಾಂಪಿಟೇಷನ್, ತುಂಬಾ ಕಂಟೆಂಟ್ಸ್, ಬೇರೆ ವರ್ಸಟೈಲ್ ಕಂಟೆಂಟ್ಸ್. ಎಕ್ಸಿಕ್ಯೂಷನ್ ಅಲ್ಲಿ ತಪ್ಪು ಮಾಡ್ಬೋದು, ಇಲ್ಲ ಒಂದೊಂದ್ಸತಿ ಒಂದು ಒಳ್ಳೆ ಕತೆ ಇರ್ಬೋದು, ನಾವು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರಲ್ಲ. ಸೊ ಕ್ಯಾಸ್ಟಿಂಗ್, ಅದಕ್ಕೆ ನಮ್ಮ ಕ್ಯಾಸ್ಟಿಂಗ್ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀವಿ ಅಂತ ನಾವು ಅನ್ಕೊಂಡಿದ್ದೀವಿ. ಸತಿ ಹೋಪ್ಫುಲಿ ಅವ್ರು ನೋಡಿದಾಗ ಅವ್ರು ಖುಷಿ ಪಡ್ತಾರೆ. ರಣಧೀರ ಸಿನಿಮಾ ಒಂದು ಸ್ಟೋರಿ ಫುಲ್ ರೆಡಿ ಮಾಡಿ ಅವ್ರ ತಂದೆಗೆ ತೋರಿಸಿದಾಗ ಅವ್ರು ಯಾಕೋ ಇಷ್ಟ ಆಗಿಲ್ಲ ಅಂತ ಪೂರ್ತಿ ಸಿನಿಮಾನೇ ಒಂದು ಚೇಂಜ್ ಮಾಡಿದಂತ ಧೀರ. ಅವ್ರಿಗೂ ಗೊತ್ತು, ನಾನು ಮಾಡ್ತೀನಿ ಅದನ್ನ. ನೀವು ಕೂಡ ಹಾಗೆ ಮಾಡ್ಕೊಂಡಿರ್ತೀರಾ. ಸರಿ ಸರ್, ನೆಕ್ಸ್ಟ್ ಒಬ್ರು ಡಾಕ್ಟರ್ಗೆ ತನ್ನ ಮಗ ಡಾಕ್ಟರ್ ಆಗ್ಲಿ ಅಂತ ಆಸೆ ಖಂಡಿತ ಪಡ್ತಾರೆ. ಲಾಯರ್ ಕೂಡ ನನ್ನ ಮಗ ಲಾಯರ್ ದುಡ್ಡು ನನ್ನನ್ನು ಮೀರ್ಸುವಂತ ಲಾಯರ್ ಆಗ್ಲಿ ಅಂತ ಆಸೆ ಪಡ್ತಾರೆ. ನಿಮ್ಮ ಕ್ಷೇತ್ರದಲ್ಲೂ ಕೂಡ ಹೌದು, ನನ್ನ ಮಗ ನನ್ನನ್ನು ಮೀರ್ಸುವಂತ ಹೀರೋ ಆಗ್ಲಿ ಅಂತ ಆಸೆ ಪಡ್ತಾರೆ. ನಿಪೋಟಿಸಮ್ ಅನ್ನೋದು ಯಾಕೆ ಅದಕ್ಕೆ? ಇಷ್ಟೇ ಬಿಟ್ಬಿಡಿ ಮ್ಯಾಮ್, ಅದೆಲ್ಲ ಯೂಸೇ ಇಲ್ಲ. ಅವ್ರವ್ರ ಕ್ಷೇತ್ರದಲ್ಲಿ ಯಾಕಂತ ಹೇಳ್ತೀನಿ ನಾನು. ನೆಪೋಟಿಸಮ್ ಅನ್ನೋದು ಕರೆಕ್ಟ್, ಓಕೆ, ಆ ಪದ ಯಾವಾಗ ಕಂಡಿಡಿದ್ರು ಅದು ಅವ್ನಿಗೆ ಗೊತ್ತಿರ್ಬೇಕು. ನಾನ್ ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಇವತ್ತು ಒಂದು ಮೀಡಿಯಾದಲ್ಲಿ ಇಲ್ಲ ಬೇರೆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ನನ್ನ ಬರ್ಡೇ ಇದೇ ತರ 100 ಜನ ಬಂದು ನೀವು ಇಂಟರ್ವ್ಯೂ ಮಾಡಲ್ಲ. ಇಸ್ ನೋ ನೆಸೆಸಿಟಿ. ನಾನೇನೋ ಮಾಡ್ತಿದ್ದೀವಿ, ಏನೋ ಮಾಡ್ತಾರೆ ಅನ್ನೋ ಒಂದು ಕುತೂಹಲ, ಏನೋ ಒಂದು ಮಾಡ್ಬೋದಲ್ಲ ಇವರು, ಇಲ್ಲ ಇವ್ರ ಕಂಟೆಂಟ್ ಚೆನ್ನಾಗಿದೆ, ಇಲ್ಲ ಇವ್ರು ಆ್ಯಕ್ಟ್ ಮಾಡ್ತಾರ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರ, ಒಳ್ಳೆ ಕಂಟೆಂಟ್ ಚೂಸ್ ಮಾಡ್ತಾರೆ, ನಿಜವಾಗ್ಲೂ ಕನ್ನಡ ಸಿನಿಮಾ ಮೇಲೆ ಇವ್ರು ನಿಜವಾದ ಪ್ಯಾಷನ್ ಚೆನ್ನಾಗಿದೆ,
ಇವ್ನ ನಿಜವಾಗ್ಲೂ ಸಪೋರ್ಟ್ ಮಾಡೋಣ ಅಂತ ನಿಮ್ಗೆ ಅನ್ಸತ್ತಲ್ಲ, ಅವತ್ತು ಈ ಪದ ನಮ್ಮಿಂದ ದೂರ ಆಗತ್ತೆ. ಸೊ ಪ್ರತಿಯೊಂದಕ್ಕೂ ಟೈಮ್ ಕೊಡ್ಬೇಕು. ಇಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವ್ರವ್ರ ನಮ್ಮ ಮಕ್ಕಳು ಜಾಸ್ತಿ ಆಸೆ ಮಾತಾಡ್ತಾರಲ್ಲ ಪಡ್ತಾರೆ. ಮ್ಯಾಮ್, ಅದೇನ್ ಮಾತಾಡಕ್ಕಾಗಲ್ಲ. ಅದು ಓಕೆ, ಒಬ್ಬೊಬ್ರು ಅದೇನ್ ಕಮೆಂಟ್ ಮಾಡ್ತಾರೆ, ಮಾಡ್ಲಿ, ಅವ್ರಿಗೂ ಪಾಪ. ಅವರು ಏನ್ ಅನ್ಕೊಂಡ್ರೆ ಅದ್ರಲ್ಲಿ ನಾನು 100% 100 ನಾನು ಅವ್ರನ್ನು ಪಾಪ ನೆಗೆಟಿವ್ ಮಾಡಕ್ಕಾಗಲ್ಲ. ಅದೊಂದು 25% ನೀನ್ ಚೆನ್ನಾಗಿ ಮಾಡಿದ್ರು, ಅದಕ್ಕೆ ನಾನು ಕಮೆಂಟ್ ಹೇಳ್ತಾ ಇದೀನಿ ಅಂತ ಹೇಳ್ತೀನಿ, ತಪ್ಪಿಲ್ಲ. ಒಂದು ಈ ವಾಂಟ್ಸ್ ಟು ಗ್ರೋ, ನೋ ಪ್ರಾಬ್ಲಮ್, ಹೇಳಿ, ಮಾತಾಡ್ಲಿ, ಟೈಮ್ ಕೊಡೋಣ ಅವ್ರಿಗೂ. ಅವ್ರಿಗೆ ಇಷ್ಟ ಆಯ್ತಂದ್ರೆ ನನ್ನ ಬಗ್ಗೆ ಅವರು ಚೆನ್ನಾಗಿ ಬರೀತಾರಂತ ನನಗೂ ಗೊತ್ತು, ಅವ್ರಿಗೆ ಟೈಮ್ ಕೊಡೋಣ. ಈಗ ತೆರೆ ಮೇಲೆ ಒಬ್ಬ ಹೀರೋನ ನೋಡಿದಾಗ ಫ್ಯಾನ್ಸು ನಾನು ಅವ್ರ ತರ ಆಗ್ಬೇಕು, ನನ್ಗೆ ಅವ್ರ ತರ ಆಗಕ್ ಇಷ್ಟ, ಅವ್ರ ತರ ಡ್ರೆಸ್ ಮಾಡೋದು, ಒಟ್ನಲ್ಲಿ ಅವ್ರ ತರ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಯಾರ್ಯಾರಿಗೋ ಹೀರೋ ಆಗ್ಬೇಕು ಅಂತ ಆಸೆ ಇದ್ಮೇಲೆ, ಹೀರೋ ಮನೇಲಿ ಇದ್ಮೇಲೆ ಆಬ್ವಿಯಸ್ಲಿ ನಮ್ಮ ಅಪ್ಪನ ತರ ನಾನ್ ದೊಡ್ಡ ಹೀರೋ ಆಗ್ಬೇಕು ಅಂತ ಅನ್ಸೋದು ಸಹಜ ಅಲ್ವಾ? ಅದೆಲ್ಲ ಯಾರು ಏನ್ ಹೇಳಿದ್ರು ತೆಗಿಯಕ್ಕಾಗಲ್ಲ. ಯಾರಿಗಿರಲ್ಲ ಮ್ಯಾಮ್, ಎಲ್ರಿಗೂ ಫಸ್ಟ್ ಹೀರೋ ಅವ್ರ ತಂದೆನೆ, ಮಗಳಿಗೂ ಫಸ್ಟ್ ಹೀರೋ ತಂದೆನೆ ಅಲ್ವಾ? ಅದೇ ತರ ನಮಗೂ ಅಷ್ಟೇ. ಅದು ಆಮೇಲೆ ನಾವು ಅದನ್ನ ನೋಡಿ ನೋಡಿ ನಮ್ಗೇನು ಮೈಂಡ್ ಬಂದಿದ್ದಲ್ಲ. ಅವು ನಾನು ಇವತ್ತಿಗೂ ನನ್ನ ದೊಡ್ಡ ಗಿಫ್ಟ್ ಏನಂತ ಕೇಳಿದ್ರೆ ಸಿನಿಮಾ ಅಂತಾನೆ ಹೇಳ್ತೀನಿ ನಾನು. ಬಟ್ ಅದು ಬರೀ ಮಾತಲ್ಲಿಲ್ಲ, ಕೆಲ್ಸದಲ್ಲಿ ತೋರಿಸ್ತೀವಿ. ಬಟ್ ಆ ಕೆಲಸ ನಿಮ್ಗೆ ಕಾಣಿಸೋದು ಒಂದೇ ಸಿನಿಮಾ. ಮ್ಯಾಕ್ಸಿಮಮ್ ಮುದ್ದೋಲಲ್ಲಿ ನೀವು ನನ್ನ ಜಜ್ಮೆಂಟ್ ಬರ್ದ್ಬಿಡ್ತೀರಾ, ಗುಡ್ ಬ್ಯಾಡ್ ನನ್ಗೆ ಗೊತ್ತಿಲ್ಲ. ರಿಸಲ್ಟ್ ಅಲ್ಲಿ ಶ್ರದ್ಧೆ ಇದೆ, ಶ್ರದ್ಧೆ ಇಲ್ಲ, ಕಷ್ಟಪಟ್ಟಿಲ್ಲ, ಸುಮ್ಮನೆ ಮಾತಾಡ್ತಾರೆ, ರಿಸಲ್ಟಿಂಗ್ ಆಗ್ಬೇಕು, ಏನ್ ಬೇಕಾದ್ರೂ ಆಗ್ಬೋದು. ಬಟ್ ನನ್ನ ಮನ್ಸಲ್ಲಿ ಏನಿದೆ ನನ್ಗೆ ಒಬ್ಬನಿಗೆ ಗೊತ್ತು. ಅದು ಇವತ್ತಲ್ಲ, 5 ವರ್ಷ ಆಗ್ಬೋದು, 6 ತಿಂಗಳಲ್ಲಿ ಆಗ್ಬೋದು. ಸೊ ಐ ಡೋಂಟ್ ನೋ, ನನ್ನ ಶ್ರದ್ಧೆ ಹಿಂಗೆ ಇರುತ್ತೆ. ಲಾಸ್ಟ್ ಅಲ್ಲಿ ಐಫೋನಲ್ಲಿ ಶೂಟ್ ಮಾಡ್ಬಿಡ್ತೀನಿ ಸಿನಿಮಾ. ಚಿಕ್ಕದ್ರಲ್ಲಿ ಯಾವ ರೀತಿ ಅವ್ರನ್ನ ನೀವು ರೋಲ್ ಮಾಡಲ್ ಆಗಿ ತಗೊಂಡಿದ್ರಿ? ಚಿಕ್ಕದ್ರಲ್ಲಿ ಕಿಡ್ ಆಗಿದ್ದಾಗ ಹೀರೋನೇ ನಾನು ಮೋರ್ ದೆನ್ ಅ ಫಾದರ್. ನಾನು ಆಸ್ ಅ ಸಿನಿಮಾ ಟೆಕ್ನಿಷಿಯನ್ ಆಗಿ, ಸಿನಿಮಾ ಮಾಂತ್ರಿಕನಾಗಿ ನಾನು ಅವ್ರ ದೊಡ್ಡ ಫ್ಯಾನ್. 99 ಅಲ್ಲ 100% ಮಗನಾಗಿ ಫ್ಯಾನ್ ಆಗಿದ್ರು, 0.1% ಆಸ್ ಅ ಫ್ಯಾನೇ ಜಾಸ್ತಿ. ಸರ್, ಈಗೆಲ್ಲ ಟ್ರೆಂಡು ಸೋಷಿಯಲ್ ಮೀಡಿಯಾದೇ ನಡೀತಾ ಇರುತ್ತೆ. ಆದ್ರೂ ಕೂಡ 35 ವರ್ಷದ ಹಿಂದೆ ಹೋಗಿ ಹೇಳ್ತಾರೆ, ಶಾಂತಿ ಕ್ರಾಂತಿ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಪ್ಯಾನ್ ಇಂಡಿಯಾ ಫಾದರ್ ಅಂತ ಹೇಳ್ತಾರೆ. ಶಾಂತಿ ಕ್ರಾಂತಿ ಮೂವಿ ಬಂದಾಗ ನೀವು ಹುಟ್ಟಿರೋದು ಇಲ್ಲ, 91 ಅದಾದ್ಮೇಲೆ ನೀವು ಹುಟ್ಟಿರ್ಲಿಲ್ಲ ಆಗ. ಶಾಂತಿ ಕ್ರಾಂತಿ ಬಗ್ಗೆ ಈಗ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಎಷ್ಟು ಖುಷಿ ಆಗುತ್ತೆ? ಅದು ಅವ್ರು ಮಾಡಿರೋ ಸಾಹಸ, ಸಾಧನೆ, ಲೆಜೆಂಡ್ಸ್ ಒಂದೇ ಪದ, ಲೆಜೆಂಡ್ಸ್ ಆಗಿದ್ಮೇಲೆ ಅದು ಮುಗೀತು. ಅವ್ರ ಸಿನಿಮಾಗಳೇ ಈ ತರ ಮಾತಾಡೋದು. ಸೊ ಅದನ್ನ ನಾವು ಬಂದು ಆಸ್ ಅ ಫ್ಯಾನ್ ಆಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವತ್ತು ಜನ ಅದ್ರ ಬಗ್ಗೆ ಮಾತಾಡಿದ್ಮೇಲೆ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಿ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೂ ಕಾಣಿಸ್ತು ಸಿನಿಮಾ. ವೆರಿ ಹ್ಯಾಪಿ ಅಬೌಟ್ ಇಟ್, ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಒಂದ್ ಕಡೆ ಮುದೋಳ್ ಮೂವಿ ರಿಲೀಸ್ ಆಗ್ಲಿ ಅಂತ ಕಾಯ್ತಾ ಇದ್ರೆ, ಒಂದ್ ಕಡೆ ಅಪ್ಪನ್ ಮೂವಿ ರಿಲೀಸ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇನ್ನೂ ಖುಷಿ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಥಿಯೇಟರ್ ಅಲ್ಲಿ ಇಬ್ರು ಫಿಲಂ ಒಟ್ಟಿಗೆ? ಚಾನ್ಸೇ ಇಲ್ಲ ನಾವು ಯಾಕೆ ಸುಮ್ಮನೆ ರಿಸ್ಕ್. ನಮ್ಗೆ ಖುಷಿ, ಅವ್ರಿಗೆ ಪ್ರೌಢ ಅದು ವಿಚಾರ. ಬೇಡ, ಬಟ್ ಒಟ್ಟಿಗೆ ರಿಲೀಸ್ ಮಾಡಿ ನಾನೇ ಆ ಸಿನಿಮಾ ನೋಡ್ತಿದ್ದೆ, ನಾನೇ ನನ್ನ ಸಿನಿಮಾ ನೋಡೋಣ. ಸರಿ ಸರ್, ಆ ಸಿನಿಮಾ ರಿಲೀಸ್ ಆಗುವಂತ ಸಾಧ್ಯತೆ ಇಲ್ಲ, ಮಾಹಿತಿ ನಮ್ ಚಿಕ್ಕಪ್ಪ ಏನ್ ಕೊಟ್ರು ಅದೇ ಫೈನಲ್ ಮಾಹಿತಿ ಸದ್ಯಕ್ಕೆ. ನೆಕ್ಸ್ಟ್ ಏನಿದ್ರು ಅವರೇ ಕೊಡ್ಬೇಕು. ಅಂತವ್ರು ಕೊಟ್ರೆ ಅದು ತೂಕ. ಅಷ್ಟು ಚೆನ್ನಾಗಿ ಮಾತಾಡಿದ್ರು, ಅವ್ರ ಕಡೆಯಿಂದ ಬಂತು ಅಂತ ಕರೆಕ್ಟ್ ಆಗಿರುತ್ತೆ. ಸರಿ, ಸಿನಿಮಾ ಸ್ಕ್ರೀನ್ ಮೇಲೆ ಮಾತ್ರ ಲವರ್ ಬಾಯ್ ಆಗಿದ್ರೆ ಸಾಕ ನೀವು? ಸಿನಿಮಾ ಇವಾಗ ಮುದ್ದೋಳಲ್ಲಿ ಲವರ್ ಬಾಯ್, ಎಲ್ಲಾದ್ರೂ ಆಂಗ್ರಿ ಬಾಯ್ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ನೋಡೋಣ. ನಿಜ ಜೀವನದಲ್ಲಿ ಪ್ರೀತಿ? ಸದ್ಯಕ್ಕೆ ಪ್ರೀತಿ ಮಾಡ್ತಿದೀನಿ, ಸಿನಿಮಾ ಸಿನಿಮಾನೇ ಸಾಕ ಪ್ರೀತಿಗೆ? ಸದ್ಯಕ್ಕೆ ಸಿನಿಮಾ ಸಾಕು. ಸರ್, ಮುದೋಳದಲ್ಲಿ ಶೂಟಿಂಗ್ ಯಾರು ಪ್ರೀತಿ ಮಾಡ್ತಾರೆ, ನೀವೇನ್ ಕೇಳ್ತಿದ್ದೀರ? ಸಿನಿಮಾನೇ ಎಕ್ಸ್ಟ್ರೀಮ್ಲಿ ಓನ್ಲಿ ಇಂಟು ಸಿನಿಮಾ. ಬನ್ನಿ ಸರ್, ತೆರೆ ಮೇಲೆ ಯಾಕೆ ಎಲ್ರು ಕ್ರೇಜಿ ಸ್ಟಾರ್ ಮಾತಾಡಿದಿರ, ಎಲ್ಲರೂ ಬ್ಲೆಸ್ ಮಾಡಿದ್ದಾರೆ, ಎಲ್ರು ಬ್ಲೆಸ್ಸಿಂಗ್ಸ್ ಇಂದ ಶುರುವಾಗಿದೆ ಈ ವರ್ಷ. ಮೇಬಿ ಈ ವರ್ಷ ಎಲ್ಲ ಕೂಡ ಬರ್ಬೋದು. 90s ಕಿಡ್ಸ್ ಗೆ ಕ್ರೇಜಿ ಮೇಲೆ ಕ್ರೇಜಿ ಆಗಿ ಪ್ರೀತಿ ಹುಟ್ಟಿತ್ತು. ನೆಕ್ಸ್ಟ್ ಜೆನ್ಸಿಗೆ ನೀವೇ ತಾನೆ? ಇಲ್ಲ ಮ್ಯಾಮ್, ನಾವೆಲ್ಲ ನಮ್ಗಿಂತ ಎಷ್ಟೋ ಜನ ಚೆನ್ನಾಗಿದೆ ನೋಡಿ, ಅಪ್ಪನ್ ಸ್ಟೈಲ್ ಫಾಲೋ ಮಾಡ್ತಿದ್ದೀರಾ? ಮಾಡಿದ್ಕೆ ಸ್ವಲ್ಪ ಲೈಮ್ ಲೈಟ್ ಅಲ್ಲಿ ಇದ್ದೀವಿ, ಕಷ್ಟ ಆಗಿದೆ. ಅಪ್ಪನ್ ಸ್ಟೈಲ್ ನೀವು ಜಾಸ್ತಿ ಫಾಲೋ ಮಾಡ್ತೀರಾ ಇಲ್ಲ ನಿಮ್ಮ ಬ್ರದರ್? ಅವ್ರು ಡಿಟ್ಟೋ ಡ್ಯಾಡಿ ತರನೇ ಅವರು, ನಾನು ಜರಿ ಡ್ರೆಸ್ಸಿಂಗು ಅಷ್ಟೇ. ಅಪ್ಪಂಗೆ ಶಿವ ಅಂದ್ರೆ ತುಂಬಾ ಇಷ್ಟ. ನನಗೂ ಶಿವ ಅಂದ್ರೆ ತುಂಬಾ ಇಷ್ಟ. ಶಿವನೇ ಇಷ್ಟ, ತುಂಬಾ ಇಷ್ಟ. ಸರಿ, ಮುದೋಳ್ ಮೂವಿದು ನಂಗೆ ಚಿತ್ರೀಕರಣ ನಡೆದಂತಹ ಒಂದಷ್ಟು ಘಟನೆಗಳನ್ನ ನೀವು ಹೇಳೋದಾದ್ರೆ, ಮುದೋಳ್ ಪ್ಲೇಸ್ ಅಲ್ಲಿ ನನಗೆ 10 ಇಂಟರ್ವ್ಯೂ ಕೊಡ್ಬೇಕು ನಾನು ನಿಮ್ಗೆ. ಎಲ್ಲ ಚಿಕ್ಕ ಪುಟ್ಟದ್ ನೆನಪಲ್ಲಿ ತುಂಬಾ ಮಾಡಿದೀವಿ ಮ್ಯಾಮ್. ತುಂಬಾ ಒಂದು 65 days to 75 days ಶೂಟಿಂಗ್ ಮಾಡಿದೀವಿ. ತುಂಬಾ ಕಡೆಗಳು ಶೂಟಿಂಗ್ ಮಾಡಿದೀವಿ. ಅದು ಸ್ಟಾರ್ ಕ್ಯಾಸ್ಟ್ ಜೊತೆಗೆ ಒಂದು ಪ್ಲಾನಿಂಗ್ ಇದೆ ನಮ್ಗೆ. ಯಾಕಂದ್ರೆ ನೀವು ಸ್ಟಾರ್ ಕ್ಯಾಸ್ಟ್ ನೋಡಿರ್ತೀರ, ಚಿಕ್ಕ ಸ್ಟಾರ್ ಕ್ಯಾಸ್ಟ್ ಇಲ್ಲ, ಪ್ರತಿಯೊಬ್ರು ಅದ್ರ ಬಗ್ಗೆ ಮಾತಾಡ್ಬೇಕು. ಒಂದೇ ಪಾತ್ರ ಎಲ್ಲರ ಜೊತೆ ಟ್ರಾವೆಲ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ನನ್ಗೆ ಸ್ವಲ್ಪ ಟೈಮ್ ಬೇಕು.
ಸ್ಟಾರ್ ಕಿಡ್ ಆಗಿ ನಿಮ್ಗೂ ಕೂಡ ಸ್ಟ್ರಗಲ್ ಅನ್ನೋದು ಖಂಡಿತ ಇತ್ತಾ? ಎಲ್ಲರಿಗೂ ಇರುತ್ತೆ, ಯಾರಿಗಿರಲ್ಲ. ನಿಮ್ಗೆ ಇರೋದು ನನಗೂ ಇದೆ. ಬಟ್ ನಿಮ್ ದಾರಿ ಬೇರೆ, ನನ್ನ ದಾರಿ ಬೇರೆ. ಮತ್ತೆ ನೀವು ಮಲ್ಲೇಶ್ವರಂ ಹೋಗ್ಬೇಕು, ನಾನು ಮಲ್ಲೇಶ್ವರಂ ಹೋಗ್ಬೇಕು. ಇಬ್ರದ್ದು ರೂಟ್ ಒಂದೇ ರೂಟ್ ಇದ್ರು ಸಹ ನೀವು ಸಿಗ್ನಲ್ ಅಲ್ಲಿ ಸಿಕ್ಕಾಕೋಬಹುದು. ನಾನು ಸಿಕ್ಕಾಕೊಂಡಿದ್ದೆ ಒಂದ್ ಸಿಗ್ನಲ್ ಎಸ್ಕೇಪ್ ಆಗ್ಬೋದು, ಗೊತ್ತಾಗಲ್ಲ. ಸೊ ಸ್ಟ್ರಗಲ್ ಅನ್ನೋದು ಸರ್ ಎಲ್ರಿಗೂ ಕಾರಲ್ಲಿ ಹೋದ್ರು ನಾವು ಟೂ ವೀಲರ್ ಅಲ್ಲಿ ಹೋದ್ರು ಒಂದೇ, ಟ್ರಾಫಿಕ್ ಎಲ್ರಿಗೂ ಒಂದೇ. ಎಲ್ರಿಗೂ ಒಂದೇ. ಅವ್ರು ಹೇಳೋ ಯಾವೊಂದ್ ಮಾತು ಪದೇ 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 ತಲೆಯಲ್ಲಿ ಭಯ ಪಡ್ಬೇಡ, ಯಾರಿಗೂ ಮೋಸ ಮಾಡ್ಬೇಡ, ಪರದೆಗೆ ಮೋಸ ಮಾಡ್ಬೇಡ, ಅಷ್ಟೇ. ಸಿನಿಮಾವನ್ನ ನೆಚ್ಕೊಂಡು ಇಲ್ಲ, ಸಿನಿಮಾನೇ ನೀನ್ ಏನೇ ಮಾಡಿದ್ರು ಯಾರಿಗೂ ಮೋಸ ಮಾಡ್ಬೇಡ. ನಿನಗೆ ಏನ್ ಅನ್ಸತ್ತೋ ನೀನ್ ಮಾಡು, ಕಾನ್ಫಿಡೆಂಟ್ ಆಗಿ ಮಾಡಿ. ಭಯ ಪಡ್ಬೇಡ. ಲೈಫಲ್ಲಿ ಭಯ ಪಟ್ರೆ ಒಂದು 10 ಹೆಜ್ಜೆ ಹಿಂದೆ ಹೋಗ್ಬೇಕು. ಅದಿಲ್ಲ. ಧೈರ್ಯ ಅನ್ನೋ ಅಸ್ತ್ರನ ಕೊಟ್ಟಿ ಹೌದು. ಆಮೇಲೆ field ಪಾಸಿಟಿವ್ ಬಿಟ್ಟಿದ್ದಾರೆ. ಆಟಿಟ್ಯೂಡ್ ಅಲ್ಲಿ ಇರಬೇಕು. ಆರಗನ್ಸ್ ಇರಬಾರ್ದು, ದೌಲತ್ ಇರಬಾರ್ದು, ಗಾಂಚಲಿ ಇರಬಾರ್ದು. ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಎಲ್ಲರ ಹತ್ರ ಮಾತಾಡ್ಸು. ಪಾಸಿಟಿವ್ ಆಗಿ ನಿನ್ ಕೈಲಿ ಏನೇನು ಕಲಿಯಕ್ಕಾಗತ್ತೆ ಕಲಿ, ಬಿಡು. ನಿನ್ ಇಷ್ಟ. ಆರಾಮಾಗಿರೋ ಜೀವನದಲ್ಲಿ ಇವತ್ತು ನನ್ಗೆ ಹೇಳಿದ್ ಖುಷಿಯಾಗಿರೋ ಅಂತ ಕೇಳಿದ್ರು. ಹಾಗೆ ಅಷ್ಟೇ. ಬೆಳಗ್ಗೆನೆ ಆಶೀರ್ವಾದ ಮಾಡಿದ್ದಾರೆ. ಹೌದು, ಫೋನಲ್ಲೇ ಮಾಡ್ಬೇಕಾಗಿತ್ತಲ್ಲ. ಅಮ್ಮನ್ ಸಪೋರ್ಟ್ ಎಷ್ಟಿದೆ ಸರ್? ಖಂಡಿತವಾಗ್ಲೂ ನಮ್ಮ ಅಮ್ಮಾಸ್ ಬಾಯ್ ಮ್ಯಾಕ್ಸಿಮಮ್ ಸಪೋರ್ಟ್ ಅವ್ರ ಕಡೆನೇ. ಹೈಯೆಸ್ಟ್ ಸಪೋರ್ಟ್ ಅಮ್ಮನೇ. ಅವ್ರಿಗೇನ್ ನಮ್ಮ ಮಕ್ಳು ಚೆನ್ನಾಗಿ ಬಂದ್ರಂದ್ರೆ ಇಬ್ರಿಗೂ ಆಗಿರ್ಲಿ, ಅದಕ್ಕಿಂತ ಖುಷಿ ಬೇರೆ ಏನಿದೆ. ನಿಮ್ ಪೇರೆಂಟ್ಸ್ಗಾಗಿ ನಮ್ಮ ಪೇರೆಂಟ್ಸ್ಗಾಗಿ ಎಲ್ರಿಗೂ ಒಂದು ಅವ್ರನ್ನ ಖುಷಿ ಪಡಿಸೋ ಟೈಮ್ ಬಂದಿದೆ ಅಂತ ಅನ್ಸುತ್ತೆ. ಯಾವೊಂದು ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಪ್ಪ ಮಾಡಿದ್ದು? ಸಿಪಾಯಿ ತುಂಬಾ ಇಷ್ಟ. ತುಂಬಾ ಹೈಯೆಸ್ಟ್. ಸೌಂದರ್ಯ ನಂಗೆ ತುಂಬಾ ಇಷ್ಟ. ನನಗೆ ಪ್ರೇಮಲೋಕ ಆಯ್ತು, ಪ್ರೇಮಲೋಕ 2 ಚಾನ್ಸೇ ಇಲ್ಲ. ನಿಮ್ಮಿಂದ ಚಾನ್ಸೇ ಇಲ್ಲ. ಕೈಯೂ ಹಾಕಲ್ಲ, ಕೈ ಸುಟ್ಕೊಳ್ಳಲ್ಲ, ಏನು ಬೇಡ. ಅಷ್ಟು ಸೂಪರ್ ಡೂಪರ್ ಹಿಟ್ ಆಯ್ತಲ್ಲ ಸರ್ ಆ ಟೈಮ್ ಅಲ್ಲಿ? ನಾವು ಸೂಪರ್ ಹಿಟ್ ಮಾಡ್ಕೊಳ್ಳಲ್ಲ, ನಾವು ಅಷ್ಟು ಕೆಪಾಸಿಟಿ ಇಲ್ಲ ನಮ್ಗೆ. ಅವ್ರ ಮಗ ನಿಮ್ಗೆ ತಾನೇ ಆ ಕೆಪಾಸಿಟಿ. ಅದೇ ಇದೇ ನೆಪೋಟಿಸಮ್ ಟಾಕ್ಸ್. ಇದನ್ನೇ ಬಿಟ್ಬಿಟ್ರೆ ನಮ್ಮನ್ನ ಯಾರು ನೆಪೋಕಿದ್ ಹೇಳಲ್ಲ ನಾವು. ಅದೆಲ್ಲ ಯಾವ್ದು ಬೇಡ, ಅದೆಲ್ಲ ಮುಟ್ಬಾರ್ದು ನಾವು. ಸೊ ಅಷ್ಟು ಒಳ್ಳೆ ಸಿನಿಮಾ ಹಾಗೆ ಇರ್ಬೇಕು. ಲೈಕ್ ಎವರ್ಗ್ರೀನ್, ಗ್ರಂಥಾಲಯದಲ್ಲಿ ಇಟ್ಟಿರ್ತಾರಲ್ಲ ಜೋಪಾನವಾಗಿ. ಇರ್ಲಿ. 100 ವರ್ಷ ಆದ್ಮೇಲೆ ಬುಕ್ ಓದಿದಾಗ ಇವೆಲ್ಲ ಖುಷಿ ಪಡಿ. ಆದ್ರೆ ಯಾವ ತರದ ಪ್ರಾಜೆಕ್ಟ್ ನಿಮ್ಗೆ ಇಷ್ಟ ಆಗುತ್ತೆ? ನಿಮ್ ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ಯಾವ್ದು ಹಾಗಾದ್ರೆ? ತುಂಬಾ ಇದೆ ಮ್ಯಾಮ್, ಬಟ್ ಸದ್ಯಕ್ಕೆ ಮುದ್ದೋಳು ಕಂಪ್ಲೀಟ್ಲಿ ಓನ್ಲಿ ಸ್ಟಕ್. ಮುದ್ದೋಳು ತುಂಬಾ ಇದೆ, ತುಂಬಾ ಸ್ಟೋರೀಸ್ ಇದೆ. ಬಟ್ ಫಸ್ಟ್ ಮುದ್ದೋಳು, ಫಸ್ಟ್ ಜರ್ನಿ ಶುರು ಆಗ್ಲಿ. ತಿರ್ಗಾ ಒಂದ್ ಮುಂದೆ ಹೋದ್ರೆ ಈ ಟೈಮಲ್ಲಿ ಈ ಸಬ್ಜೆಕ್ಟ್ ಮಾಡ್ಬೋದು ಅನ್ಸುತ್ತೆ, ಈ ಟೈಮಲ್ಲಿ ಬೇಡ ಅನ್ಸುತ್ತೆ, ಈ ಸಬ್ಜೆಕ್ಟ್ ಬೇರೆ ಯಾರು ಕೊಡೋಣ ಅನ್ಸುತ್ತೆ. ಸರ್ ಮುದೋಳಿ ಯಾವ ತರ ಜಾನರ್ನ ಮೂವಿ ಆಗಿದೆ? ಆಕ್ಷನ್, ರಿವೆಂಜ್ ಡ್ರಾಮಾ, ಕಲ್ಟ್ ಆಗಿರುತ್ತೆ. ಕಮರ್ಷಿಯಲ್ ಸಿನಿಮಾ ಲೆಕ್ಕದಲ್ಲಿ ಬರಲ್ಲ. ಸ್ವಲ್ಪ ಸೀರಿಯಸ್ ಆಗಿರುತ್ತೆ ಸಿನಿಮಾ. ಒಂದು ಪಾತ್ರದ ಮೇಲೆ ಇಡೀ ಕತೆ ಹೋಗುತ್ತೆ, ನೋಡಿ. ಸರ್ ರವಿಚಂದ್ರನ್ ಸರ್ ಮಗ ಅನ್ನೋದನ್ನ ತೆಗ್ದು ಇಟ್ಟು ಹೊಸ ಒಂದು ಹೀರೋ ಫಸ್ಟ್ ಬಂದಿದ್ದಾರೆ. 20 minutes ಅದು ಹೋಗ್ಬಿಡುತ್ತೆ ಮೈಂಡ್ ಎಲ್ಲ. ರವಿಚಂದ್ರನ್ ಮಗನ್ ತರ ಅನ್ಸೋದು. ವಿಕ್ರಮ್ ಬಂದಿದ್ದಾರೆ. ವಿಕ್ರಮ್ ಅಲ್ಲ, ಶಶಿ. ಆ ಪಾತ್ರದ ಹೆಸರು ಶಶಿ. ಅವ್ನು ಬಂದಿದ್ದಾನೆ ಅಂತ ಅನ್ಸುತ್ತೆ. ಫಸ್ಟ್ 30 minutes ಅಲ್ಲಿ ಹೊಡೆದಾಗ್ತಿದೆ, ಅದು ಡೌಟ್ ಇಲ್ಲ. ಓಕೆ ಸರ್, ಕೊನೆಯದಾಗಿ ಯಾಕೆ ಮುದ್ದೋಳ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ವೀಕ್ಷಕರಿಗೆ ಹೇಳೋದಾದ್ರೆ? ಏನಿಲ್ಲ ಮ್ಯಾಮ್, ಫಸ್ಟ್ ಡೇ ಕಡಿಮೆ ಜನ ಇರ್ತಾರೆ. ಅವ್ರು ವರ್ಡ್ ಆಫ್ ಮೌತ್ ಹೋಗುತ್ತೆ ಆಚೆ. ಅದಾದ್ಮೇಲೆ ಎಲ್ರು ಬಂದು ನೋಡ್ತಾರೆ ಸಿನಿಮಾ ಚೆನ್ನಾಗಿದೆ ಅಂತ. ಅಷ್ಟೇ ಬಂದು ನೋಡ್ಬೇಕು. ಅವ್ರು ಒಳ್ಳೆ ಕಂಟೆಂಟ್, ಅವ್ರು ಟ್ರೈಲರ್ ನೋಡ್ತಾರೆ. ಟ್ರೈಲರ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ, ಈ ಹೀರೋ ಅಂತ ಇಲ್ಲ, ಈ ಕನ್ನಡ ಸಿನಿಮಾಗೆ ಒಂದ್ 200 ರೂಪಾಯಿ ಕೊಟ್ಟು ಒಂದು ಸಿನಿಮಾನ ಎಂಟರ್ಟೈನ್ಮೆಂಟ್ ಆಗಿ ನೀವು ಬಂದು ನೋಡ್ತೀರಾ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಒಂದು ಸಿನಿಮಾ ನೋಡ್ಬೋದು. ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.